ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೋಡ್ಬಳೆ ರೆಸಿಪಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ತುಂಬಾನೇ ಗರಿ ಗರಿಯಾಗಿರುತ್ತೆ. ಮನೆಗೆ ಗೆಸ್ಟ್ಗಳು ಬಂದಾಗ ಅಥವಾ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಹಬ್ಬದ ಟೈಮಲ್ಲಿ ನೀವು ತುಂಬ ಈಸಿಯಾಗಿ ಫಟಾಫಟ್ ಅಂತ ಮಾಡ್ಕೋಬಹುದು. ಒಂದು ತಿಂಗಳಿಟ್ಟರೂ ಕೂಡ ಅಷ್ಟೇನೆ ಗರಿ ಗರಿಯಾಗಿರುತ್ತೆ, ಜೊತೆಗೆ ಅಷ್ಟೇನೆ ರುಚಿಯಾಗಿರುತ್ತೆ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಇಲ್ಲಿ 1 ಕಪ್ ಆಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಅದಕ್ಕೆ 1/4 ಕಪ್ ಆಗೋಷ್ಟು ಮೈದಾನ ಹಾಕೋಬೇಕಾಗುತ್ತೆ. ನೋಡಿ, ಇವೆರಡೂ ಕೂಡ ಇವಾಗ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟು ಹಾಗೇನೆ ಮೈದಾ ಇವೆರಡೂ ಕೂಡ ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋಗ್ಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕೈನಲ್ಲಿ ಅಕ್ಕಿ ಹಿಟ್ಟು ಹಾಗೇನೆ ಮೈದಾನ ಹಿಡಿದು ನೋಡಿದ್ರೆ ಬಿಸಿ ಅನಿಸ್ಬೇಕು ನಮಗೆ, ಅಲ್ಲಿವರೆಗೆ ಹುರ್ಕೊಂಡ್ರೆ ಸಾಕು. ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಅಕ್ಕಿ ಹಿಟ್ಟು ಹಾಗೇನೆ ಮೈದಾನ ಹುರ್ಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಅದು ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಹುರಿದಿದ್ದೆಲ್ಲ ಆಗಿದೆ. ನಾನು ಅಕ್ಕಿ ಹಿಟ್ಟನ್ನ ಅದೇ ಬಾಣಲಿನಲ್ಲಿ ಬಿಟ್ಟಿದ್ದೀನಿ. ಬಾಣಲಿ ಏನಾದ್ರು ಹೆಚ್ಚು ಬಿಸಿ ಇದೆ ಅಂತ ಹೇಳಿದ್ರೆ ನೀವು ಮಿಕ್ಸಿಂಗ್ ಬೌಲ್ ಬೇರೆದಕ್ಕೆ ಕೂಡ ಹಾಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನಾನಿಲ್ಲಿ ಹುರ್ಗಡ್ಲೆನ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೈಸಾಗಿ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಒಂದೇ ಒಂದು ಹುರ್ಗಡ್ಲೆ ಪೀಸು ಕೂಡ ಇರಬಾರ್ದು. ಆ ರೀತಿನಲ್ಲಿ ನಾವು ಪುಡಿ ಮಾಡ್ಕೋಬೇಕು. ನೋಡಿ, ಇವಾಗ ಪುಡಿ ಮಾಡ್ಕೊಂಡಿದ್ದಾದ್ಮೇಲೆ 1/4 ಕಪ್ ಆಗೋಷ್ಟು ನಾನಿಲ್ಲಿ ಒಣಕೊಬ್ಬರಿನ ಇದೇ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿ ಮೇಲ್ಗಡೆ ಇರುವಂತಹ ಬ್ಲಾಕ್ ಪಾರ್ಟ್ ಎಲ್ಲ ತುರಿದು ಹಾಕಿ, ಒಣಕೊಬ್ಬರಿನ ಮಾಮೂಲಿ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರಲ್ಲಿ ತುರಿದಿಟ್ಕೊಂಡಿದ್ದೆ. ಅದನ್ನು ಕೂಡ 1/4 ಕಪ್ ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ 3/4 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪನ್ನ ಹಾಕೊಂಡಿದ್ದೀನಿ. ಹಾಗೇನೆ 1/4 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕರ್ಬೇ ಸೊಪ್ಪು ಕೂಡ ಹಾಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ಹೀಗೇನೆ ಡ್ರೈ ಆಗೇನೆ ನಾವು ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಕೂಡ ನೈಸ್ ಆಗೇನೆ ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ತರ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಕೋಡ್ಬಳೆಗೆ ಬೇಕಾದಂತಹ ಮಸಾಲೆ ಕೂಡ ಇವಾಗ ರೆಡಿಯಾಗಿದೆ. ಇವಾಗ ಇದನ್ನ ನಾವು ಮೊದಲೇ ಹುರಿದಿಟ್ಕೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟು ಹಾಗೇನೆ ಮೈದಾ ಹಿಟ್ಟು, ಅದ್ರೊಳಗಡೆ ಸೇರಿಸ್ಕೊಳ್ಳೋಣ. ಕೋಡ್ಬಳೆಯ ಮಸಾಲೆ ಕೂಡ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನನ್ನ ಕೈಯಿಂದ ಈ ತರ ಸ್ವಲ್ಪ ತಿಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಫ್ರೆಂಡ್ಸ್, ನೀವು ಸ್ವಲ್ಪ ಇಂಗಿದ್ರೆ ಸೇರಿಸ್ಕೊಳ್ಳಿ. ಇಂಗ್ ಹಾಕೋದ್ರಿಂದ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ನನ್ನ ಹತ್ರ ಇಂಗ್ ಇರಲಿಲ್ಲ, ಹಾಗಾಗಿ ಸೇರಿಸ್ಕೊಂಡಿಲ್ಲ. ನೋಡಿ, ಇವಾಗ ಇದಿಷ್ಟು ಕೂಡ ಹಾಕಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಆ ಒಂದು ಮಸಾಲೆ ಹಾಗೇನೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಎಲ್ಲ ಕೂಡ ಹೊಂದ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ನಾನು ಇಲ್ಲಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕೋದ್ರಿಂದ ಕೋಡ್ಬಳೆ ತುಂಬಾನೇ ಗರಿ ಗರಿಯಾಗಿ ಬರುತ್ತೆ. ಆದಷ್ಟು ಕೂಡ ಚೆನ್ನಾಗಿ ಎಣ್ಣೆನ ಬಿಸಿ ಮಾಡಿ ಹಾಕೊಳ್ಳಿ ಫ್ರೆಂಡ್ಸ್. ಎಣ್ಣೆನೂ ಕೂಡ ಹಾಕೊಂಡಾದ್ಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಇರುತ್ತಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಕೈಯಿಂದ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕೈಯಿಂದ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಬಿಸಿ ಸ್ವಲ್ಪ ತಣ್ಣಗಾಗಿದೆಯಲ್ಲ, ಹಾಗಾಗಿ ಇವಾಗ ಕೈಯಿಂದ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿಲ್ಲ, ಬರೀ ಎಣ್ಣೆ ಹಾಕೇನೆ ನಾನಿಲ್ಲಿ ಕಲಿಸ್ಕೊಳ್ತಾ ಇರೋದು. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ನಲ್ಲ, ಅದರಲ್ಲೇ ಚೆನ್ನಾಗಿ ಹಿಟ್ಟನ್ನ ಈ ತರ ಕಲಿಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನ ಹಿಡಿದು ನೋಡಿದ್ರೆ ಹೀಗೆ ಮುಷ್ಟಿ ಕಟ್ಟಿದ್ರೆ ಮುಷ್ಟಿ ಬರೋ ತರ ಇರಬೇಕು. ನೋಡಿ, ಈ ತರ ಬಂದ್ರೆ ತುಂಬಾನೇ ಗರಿ ಗರಿಯಾಗಿ ಬರ್ತವೆ ಕೋಡ್ಬಳೆಗಳು. ನೋಡಿ, ಇವಾಗ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ ಇದಕ್ಕೆ ನಾನು ಮಾಮೂಲಿ ತಣ್ಣೀರ್ ಬರುತ್ತಲ್ಲ, ತಣ್ಣೀರಿಂದಾನೇ ಸ್ವಲ್ಪನೇ ನೀರನ್ನ ಹಾಕೊಂಡು ನಾನು ಇದನ್ನ ಹಿಟ್ಟನ್ನ ಚೆನ್ನಾಗಿ ನಾದಿ ಕಲಿಸ್ಕೊಳ್ತೀನಿ. ನೋಡಿ, ಇವಾಗ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಈ ಹಿಟ್ಟನ್ನ ನಾವು ಕಲ್ಸ್ಕೋಬೇಕಾಗುತ್ತೆ. ಕೋಡ್ಬಳೆ ಹಿಟ್ಟಿನ ಹದಕ್ಕೆ ನೀವು ಕಲ್ಸ್ಕೋಬೇಕಾಗುತ್ತೆ. ಸ್ವಲ್ಪನೇ ಹಾಕೊಳ್ಳಿ ಫ್ರೆಂಡ್ಸ್. ಒಂದೇ ಸಲ ಹಾಕೊಂಡ್ರೆ ಇಲ್ಲ ತೆಳುವಾಗ್ಬಿಡುತ್ತೆ ಅಥವಾ ತುಂಬಾ ಗಟ್ಟಿನೂ ಮಾಡ್ಕೋಬಾರ್ದು. ಒಂದು ಮೀಡಿಯಂ ಹದಕ್ಕೆ ನಾವು ಕೋಡ್ಬಳೆನ ಹೀಗೆ ಸುತ್ತೋ ಒಂದು ಹದಕ್ಕೆ ನಾವು ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಚೆನ್ನಾಗಿ ನಾದಿ ಕಲ್ಸ್ಕೋಬೇಕಾಗುತ್ತೆ.
ಕೋಡ್ಬಳೆ ಹಿಟ್ಟನ್ನ ಕಲಸೋಂಥ ಈ ಟೈಮಲ್ಲಿ ಉಪ್ಪು ಅಥವಾ ಖಾರ ಕಡಿಮೆ ಆಗಿದ್ರೆ ನೀವು ಈ ಟೈಮಲ್ಲಿ ಹಾಕೋಬಹುದು. ಆದರೆ ನಾನು ತಗೊಂಡಿರುವಂತಹ ಈ ಕ್ವಾಂಟಿಟಿಗೆ ಉಪ್ಪು ಹಾಗೆಯೇ ಖಾರ ಎರಡೂ ಕೂಡ ಕರೆಕ್ಟ್ ಆಗಿದೆ. ತುಂಬಾನೇ ರುಚಿಯಾಗಿತ್ತು. ನಾನು ಹಿಟ್ಟನ್ನೇ ತಿನ್ಕೋಬಹುದು, ಅಷ್ಟು ಚೆನ್ನಾಗಿತ್ತು. ತುಂಬಾನೇ ಚೆನ್ನಾಗಿ ಬಂದಿತ್ತು. ನೋಡಿ, ಇವಾಗ ಚೆನ್ನಾಗಿ ಕಲಸಿದ್ದಾಗಿದೆ. ಈ ಒಂದು ಹದಕ್ಕೆ ನೀವು ಕೋಡ್ಬಳೆ ಹಿಟ್ಟನ್ನ ಕಲಸ್ಕೋಬೇಕಾಗುತ್ತೆ. ನೋಡಿ, ಈ ಒಂದು ಹದಕ್ಕೆ ಕಲಸ್ಕೋಬೇಕು. ಸ್ವಲ್ಪ ಹಿಟ್ಟನ್ನು ತೆಗೆದು ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ತರ ಈ ಒಂದು ಹದಕ್ಕೆ ಕಲಸ್ಕೋಬೇಕು. ಇವಾಗ ನೆಕ್ಸ್ಟ್ ನಾವು ಕೋಡ್ಬಳೆಗಳನ್ನ ಸುತ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಸ್ಟೀಲ್ ತಟ್ಟೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾನು ಕೋಡ್ಬಳೆಗಳನ್ನ ಸುತ್ಕೊಳ್ತಾ ಇದ್ದೀನಿ. ಕೋಡ್ಬಳೆಗಳನ್ನ ಸುತ್ತುವಾಗ ಒಂದ್ಸಲ ಚೆನ್ನಾಗಿ ಹಿಟ್ಟನ್ನೆಲ್ಲ ನಾದಿ ಕಲಸ್ಕೊಳ್ತಾ ನೀವು ಸ್ವಲ್ಪ ಉಂಡೆನ ತಗೊಂಡು ಈ ತರ ಸುತ್ಕೋಬೇಕಾಗುತ್ತೆ. ಈ ತರ ರೋಲ್ ಮಾಡಿಕೊಂಡು ಸಣ್ಣ ಸಣ್ಣ ಕೋಡ್ಬಳೆ ಅಂದ್ರೆ ಬೇಬಿ ಕೋಡ್ಬಳೆ ಕೂಡ ಮಾಡ್ಕೋಬಹುದು ಅಥವಾ ಮೀಡಿಯಂ ಸೈಜಲ್ಲಿ ಕೂಡ ಮಾಡ್ಕೋಬಹುದು. ಕೋಡ್ಬಳೆಗಳನ್ನ ಮಾಡ್ಕೊಳ್ಳುವಾಗ ಫ್ರೆಂಡ್ಸ್ ಆದಷ್ಟು ಕೂಡ ಸ್ವಲ್ಪ ತೆಳುವಾಗಿ ನೀವು ಮಾಡ್ಕೋಬೇಕಾಗುತ್ತೆ. ತುಂಬ ದಪ್ಪದಾಗಿ ಹಾಕೊಂಡ್ರೆ ಒಳಗಡೆ ಚೆನ್ನಾಗಿ ಬೇಯೋದು ಇಲ್ಲ, ಮತ್ತೆ ತುಂಬ ದಿನ ಇಟ್ಟರೆ ಅದು ಕ್ರಿಸ್ಪಿಯಾಗಿರಲ್ಲ. ಹಾಗಾಗಿ ಆದಷ್ಟು ಕೂಡ ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಒಂದು ಹದಕ್ಕೆ ಮಾಡ್ಕೊಂಡ್ರೆ ಸಾಕು. ತುಂಬ ಕ್ರಿಸ್ಪಿಯಾಗಿರ್ತವೆ. ಒಂದು ತಿಂಗಳಿಟ್ರು ಕೂಡ ಅಷ್ಟೇ ಕ್ರಿಸ್ಪಿಯಾಗಿರ್ತವೆ. ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕೋಡ್ಬಳೆ ಹಿಟ್ಟನ್ನ ಹಾಕಿ ನೋಡ್ಕೊಂಡ್ರೆ ಹಾಕಿದ ತಕ್ಷಣನೇ ಹೀಗೆ ಮೇಲೆ ಬಂದ್ರೆ ಆ ಕೋಡ್ಬಳೆ ಹಿಟ್ಟು ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಅಂತ. ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸುತ್ತಿರುವಂಥ ಕೋಡ್ಬಳೆಗಳನ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ತರ ಎಲ್ಲಾ ಕೋಡ್ಬಳೆಗಳನ್ನು ಕೂಡ ಒಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟು ಕೋಡ್ಬಳೆಗಳನ್ನು ಕೂಡ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಉಳ್ದಿರೋಂತಹ ಕೋಡ್ಬಳೆ ಹಿಟ್ಟಿರುತ್ತಲ್ಲ, ಅದಕ್ಕೆ ಒಂದು ಒದ್ದೆ ಬಟ್ಟೆನ ಮುಚ್ಚಿಟ್ಕೊಂಡ್ರೆ ಫ್ರೆಂಡ್ಸ್ ಹಿಟ್ಟು ಆರೋಗಲ್ಲ. ನಾವು ಎಷ್ಟು ಸಲ ಕೋಡ್ಬಳೆನ ಸುತ್ತಿದ್ರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಿಟ್ಟು. ನೋಡಿ, ಇವಾಗ ಎಣ್ಣೆಗೆ ಎಲ್ಲ ಕೋಡ್ಬಳೆಗಳನ್ನು ಕೂಡ ಹಾಕಿದ್ದಾದ್ಮೇಲೆ ಒಂದು 2 ಸೆಕೆಂಡ್ ಆದ್ಮೇಲೆ ಪೂರಿ ಕರಿಯೋ ಜಾಲರಿನಲ್ಲಿ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ನೋಡಿ, ಕೋಡ್ಬಳೆನ ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ. ಅವಾಗ ನೀವು ಫ್ಲಿಪ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಹಾಕಿದ ತಕ್ಷಣನೇ ಈ ತರ ಫ್ಲಿಪ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಫ್ಲಿಪ್ ಮಾಡಿದ್ರೆ ಅದು ಕೋಡ್ಬಳೆಗಳು ಮುರಿದೋಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ. ಅವಾಗ ನೀವು ಎರಡೂ ಕಡೆನೂ ಕೂಡ ಫ್ಲಿಪ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗಿಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಒಂದು ಹದಕ್ಕೆ ನೀವು ಕೋಡ್ಬಳೆಗಳನ್ನ ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆನ ಬಿಸಿ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ್, ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕೋಡ್ಬಳೆಗಳನ್ನ ಹಾಕೊಂಡು ಈ ಒಂದು ಹದದಲ್ಲಿ ತೆಗಿಬೇಕಾಗುತ್ತೆ. ನೋಡಿ, ಸ್ವಲ್ಪ ಕೂಡ ಎಣ್ಣೆನ ಹೀರಿಲ್ಲ. ತುಂಬಾನೇ ಚೆನ್ನಾಗಿರ್ತವೆ ಈ ಕೋಡ್ಬಳೆಗಳು, ತುಂಬಾನೇ ಕ್ರಿಸ್ಪಿಯಾಗಿರ್ತವೆ. ಹಾಗೇನೆ ನಾನು ಕೊನೆಯಲ್ಲಿ ಎಣ್ಣೆ ಎಷ್ಟು ಹೀರಿದೆ ಅಂತ ಕೂಡ ತೋರಿಸ್ತೀನಿ ರೀ. ಸ್ವಲ್ಪ ಕೂಡ ಎಣ್ಣೆ ಹೀರಲ್ಲ, ಅಷ್ಟು ಚೆನ್ನಾಗಿರ್ತವೆ ಕೋಡ್ಬಳೆ. ನೋಡಿದ್ರಲ್ಲ, ಬಿಸಿನಲ್ಲೇ ಎಷ್ಟು ಕ್ರಿಸ್ಪ್ ಆಗಿದಾವೆ ಅಂತ. ಇನ್ನು ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿ ಕ್ರಿಸ್ಪ್ ಆಗ್ತವೆ. ನೋಡಿ, ಸೆಕೆಂಡ್ ಬ್ಯಾಚ್ ಕೂಡ ನಾನು ಅದೇ ಮೆಥಡಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ಫ್ಲಿಪ್ ಮಾಡಬಾರ್ದು. ಹಾಕಿ 1-2 ಸೆಕೆಂಡ್ ಆದ್ಮೇಲೆ ಎರಡೂ ಕಡೆ ಚೆನ್ನಾಗಿ ಫ್ಲಿಪ್ ಮಾಡ್ಕೊಳ್ತಾ ಇದರ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ಒಂದು ಹದಕ್ಕೇನೆ ನಾವು ಬೇಯಿಸ್ಕೋಬೇಕು. ಕೋಡ್ಬಳೆಗಳನ್ನ ಸುತ್ಕೊಳ್ಳುವಾಗ ಆದಷ್ಟು ಕೂಡ ನೀವು ತೆಳುವಾಗಿ ಸುತ್ಕೊಂಡಷ್ಟು ಕೂಡ ತುಂಬಾನೇ ಗರಿಗರಿಯಾಗಿ ಬರ್ತವೆ. ನೋಡಿ, ಇವಾಗ ಎಲ್ಲಾ ಕೋಡ್ಬಳೆ ಕೂಡ ಬೇಯಿಸಾದ್ಮೇಲೆ ಎಣ್ಣೆ ನೋಡಿ ನಾನು ಎಷ್ಟು ಹಾಕಿದ್ದೆ ಅಷ್ಟೇ ಇದೆ ಎಣ್ಣೆ. ಸ್ವಲ್ಪ ಕೂಡ ಎಣ್ಣೆನೂ ಹೀರಲ್ಲ ಇವು ಕೋಡ್ಬಳೆ. ಹಾಗೇನೆ ಅಷ್ಟೇ ಗರಿಗರಿಯಾಗಿ ಅಷ್ಟೇ ರುಚಿಯಾಗಿರ್ತವೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಫೈನಲಿ ಕೋಡ್ಬಳೆ ರೆಡಿ ಆಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ. ನೋಡಿ ಎಷ್ಟು ಕ್ರಿಸ್ಪ್ ಆಗಿದೆ ಅಂತ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ತುಂಬಾನೇ ಎಕ್ಸಲೆಂಟ್ ಆಗಿದೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.